ಎಲ್ಲೋ ಒಂದ್ ಕಡೆ ನೀವು ತುಂಬಾ ದೊಡ್ಡ ಹೆಸರು ಮಾಡಿದಿರಿ, ಮತ್ತೆ ಕರ್ನಾಟಕದ ಹೆಮ್ಮೆ, ದೇಶದ ಹೆಮ್ಮೆ. ಇದರ ನಡುವೆ ಎಲ್ಲೋ ಒಂದ್ ಕಡೆ ನಿಮ್ಗೆ ರಾಜಕೀಯದಲ್ಲಿ ಇಷ್ಟು ವರ್ಷ ಸಂಪಾದಿಸಿರುವಂತಹ ಹೆಸರನ್ನ ಕಳೆದುಕೊಳ್ತೀನೇನೋ ಅನ್ನುವಂಥ ಆತಂಕ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇದೆಯಾ ನಿಮಗೆ? ಅಲ್ಲ, ಆ ಥರ ಏನಿಲ್ಲ. ಇವಾಗ ಏನಾಗುತ್ತೆ, ಈಗ ಏನು ನಾವು ಸಾಧನೆ ಮಾಡಿದ್ದೀವಿ, ಏನು ಸುಧಾರಣೆ ತಂದಿದ್ದೀವಿ, ಇಟ್ ಹ್ಯಾಸ್ ಗಾನ್ ಇನ್ ಟು ಹಿಸ್ಟ್ರಿ. ಆಮೇಲೆ ಜನರಿಗೆ ಗೊತ್ತಿದೆ ನಾವು ಯಾವ ಥರ, ನನ್ನ ಸ್ವಭಾವ ಏನು, ನನ್ನ ಕಾರ್ಯವೈಖರಿ ಏನು, ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಕೆಲಸ ಮಾಡಲ್ವಾ ಅಥವಾ ಮಾಡಿದೀವ, ಇಬ್ಬರಿಗೆ ಗೊತ್ತೇ ಇರುತ್ತೆ. ಒಂದು ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ, ಜನರಿಗೂ ಗೊತ್ತಿರುತ್ತೆ. ಸೊ ಹೀಗಾಗಿ ಜನರು, ಯಾಕೆಂದರೆ ಒಂದು ನಂಬಿಕೆ ಅಂತ ಏನಿದೆ, ಒಂದು ಟ್ರಸ್ಟ್ ಫ್ಯಾಕ್ಟ್ರಿ ಏನಿದೆ, ಅದು ಇದ್ದೇ ಇರುತ್ತದು. ಸಾಕಷ್ಟು ಟೀಕೆಗಳು ಬರುತ್ತೆ, ಹೇಗೆ ಸಹಿಸ್ಕೊಳ್ತೀರಿ? ನನ್ನ ಪ್ರಶ್ನೆ ಇದೆ. ಯಾಕೆಂದ್ರೆ ನಿಮ್ಮನ್ನ ನೋಡ್ತಿರುವಾಗ ನನಗೆ ಹೇಗೆ ನೀವು ಇರಬಹುದು ಅಂತ ನನಗೆ ಸೆಲ್ಫ್ ಇಮ್ಯಾಜಿನೇಷನ್ ಶುರು ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ವೈಟ್ ಕಾಲರ್ ಹಾಕೊಂಡು ರಾಜಕೀಯ ಮಾಡಕ್ ಆಗಲ್ಲ ಅಂದವರು ಬಹಳಷ್ಟು ಜನ ಇದ್ದಾರೆ. CN ಮಂಜುನಾಥ್ ಅವರ ಅದೇ ಹೆಸರಿನ ಇನ್ನೊಬ್ಬ ಅಭ್ಯರ್ಥಿನ ಆಲ್ರೆಡಿ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ವೈಟ್ ಕಾಲರ್ ಅಂತ ನಾನು ಅನ್ಕೊಂಡೇ ಇಲ್ಲ. ಯಾಕೆಂದರೆ ನಾನು 35 ವರ್ಷ ಹೃದ್ರೋಗ ತಜ್ಞಾಗ, 18 ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ನನ್ನ ನಿಜವಾದ VIP ಗಳು ಆಸ್ಪತ್ರೆಗೆ ಬಂದಂಥ ಸಮಯದಲ್ಲಿ ನಿಜವಾದ VIP ಗಳು ರೈತರು, ಕೂಲಿ ಕಾರ್ಮಿಕರು ಅಥವಾ ನಿರ್ಗತಿಕರು, ಬಡವರು. ಇನ್ಫ್ಯಾಕ್ಟ್ ಐ ಹ್ಯಾವ್ ಗಿವನ್ ಫಸ್ಟ್ ಪ್ರಿಫರೆನ್ಸ್ ಟು ದೆಮ್. ಎಷ್ಟೋ ಸರಿ ನಾನು ಆಸ್ಪತ್ರೆಯಲ್ಲಿ ಹೋಗಬೇಕಾದ್ರೆ ಕಾರಿಡಾರ್ಸಲ್ಲಿ ಯಾರಾದರೂ ಬಡವರು ಅಥವಾ ಮಾತಾಡಿಸಿದ್ರೆ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡಿದ್ದೀನಿ, ಅವ್ರ ಸಮಸ್ಯೆ ಏನು ಕೇಳಿದ್ದೀನಿ. ಸೊ ಹಾಗಾಗಿ ನಾನು ವೈಟ್ ಕಾಲರ್ ಅಂತ ಮೇಲ್ನೋಟಕ್ಕೆ ಕಾಣ್ಬೋದು, ಆದರೆ ನಿಜವಾಗಿಯೂ ನಾನು ಹ್ಯುಮ್ಯಾನಿಟಿ ಈಸ್ ಮೈ ಸ್ಲೋಗನ್. ಓಕೆ ಸರ್, ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಏನು ಅಪೀಲ್ ಮಾಡ್ತೀರಿ? ನಮ್ಮ ಕ್ಷೇತ್ರದ ಮತದಾರರಿಗೆ ಈಗ ಮೊದಲನೇದಾಗಿ ಹೇಳೋದು ಅಂದರೆ, ಏಪ್ರಿಲ್ 4 ಬೆಳಗ್ಗೆ 10 ಗಂಟೆಗೆ ನಾನು ನಾಮಪತ್ರವನ್ನು BJP ಪಕ್ಷದಿಂದ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲ ಬರಬೇಕು, ನನ್ನನ್ನು ಆಶೀರ್ವಾದ ಮಾಡಬೇಕು. ಮತ್ತು 26ನೇ ತಾರೀಕು, ಸೊ ಜ್ಞಾಪಕ ಇಟ್ಕೋಬೇಕು, ಕಮಲದ ಚಿಹ್ನೆ ಅಂದರೆ ಲೋಟಸ್ ಅಥವಾ ತಾವರೆ ಹೂವು ಅಂತ ಏನು ಹೇಳ್ತೇವೆ, ಅದಕ್ಕೆ ನನಗೆ ಮತ ಕೊಡಬೇಕು. ಸೊ ನಾನು ನಿಮ್ಮೊಂದಿಗೆ ಇರ್ತೇನೆ, ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂತ. ಕಡೆ ಪ್ರಶ್ನೆ ಸರ್, ಒಂದು ಒಫಿಷಿಯಲ್ ಲೈಫ್ ಸ್ಟೈಲ್ನ ರೂಪಿಸ್ಕೊಂಡು ಬಂದಿದ್ದೀರಿ, ಇನ್ನು ಮುಂದೆ ಒಫಿಷಿಯಲ್ ಲೈಫ್ ಸ್ಟೈಲ್ ರೂಪಿಸ್ಕೊಂಡು ಅದೇ ರೀತಿ ಇರೋದಕ್ಕೆ ಸಾಧ್ಯನಾ? ಐ ಡೋಂಟ್ ಥಿಂಕ್ ಸೊ. ಆ್ಯಕ್ಚುಲಿ ನಾನು ಐಷಾರಾಮಿ ಜೀವನ ಮಾಡೇ ಇಲ್ಲ ನಾನು. ಅಲ್ಲ, ಅದು ನಿಮ್ಮ ಹಲವಾರು ನಾನು ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀನಿ. ಖಂಡಿತ ನಾನು ಸರಳತೆ ನನ್ನ ಲಾಂಛನ ಅಂತಲೇ ಹೇಳಬೇಕು. ನಿಜ. ಅದಕ್ಕೆ ಹೇಳ್ತೀವಿ, ಸಿಂಪ್ಲಿಸಿಟಿ ಈಸ್ ಅಲ್ಟಿಮೇಟ್ ಸೊಫಿಸ್ಟಿಕೇಶನ್. ಸೊ ಹಾಗೇ ಬಂದಿರೋದು ನಾನು. ಅದಕ್ಕೆ ನನ್ನ ಜನ ಇಷ್ಟಪಡೋದು, ಅದಕ್ಕೆ ರೋಗಿಗಳು ಇಷ್ಟಪಡೋದು ನಾನು. ಇಲ್ಲ ಅನ್ಸುತ್ತೆ ಎಲ್ಲೊಂದು ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಯಶಸ್ಸು ನಿಮ್ಮದಾಗ್ಲಿ, ಗೆಲುವು ನಿಮ್ಮದಾಗ್ಲಿ, ಇನ್ನೊಂದಷ್ಟು ಜನಕ್ಕೆ ನಿಮ್ಮ ಸೇವೆ ಸಿಗ್ಲಿ. ಅಂಡ್ ಎಲ್ಲೊಂದ್ ಕಡೆ ಕೇಳ್ಪಟ್ಟೆ, ಮಂಜುನಾಥ್ ಸರ್ ವಿನ್ ಆದರೆ ಸೆಂಟ್ರಲ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗ್ತಾರಂತೆ ಅಂತ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆಗಿ, ಅದು ಕರ್ನಾಟಕಕ್ಕೂ ಕೂಡ ಹೆಮ್ಮೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.